ಬೇಕೆನ್ನುವ ಆಸೆಯೊಂದಿಗೆ ಅಭಿಲಾಷೆಯೊಂದಿಗೆ ಎಲ್ಲ ಧಾರ್ಮಿಕ ವಿಧಿವಿಧಾನವನ್ನ ಪೂರೈಸಿಕೊಳ್ತಾ ಈ ಸಂಭ್ರಮದ ಹೊತ್ತಿನಲ್ಲಿ ಗೋಧುಳಿ ಲಗ್ನದಲ್ಲಿ ನಮ್ಮ ಪ್ರೀತಿಯ ಗೌರವಾನ್ವಿತ ರಾಮಲಿಂಗ ರೆಡ್ಡಿ ಅವರ ಮೂಲಕವಾಗಿ ವಿದ್ಯುಕ್ತವಾಗಿ ಉದ್ಘಾಟಿಸಿಕೊಂಡು ಬರುತ್ತೇವೆ. ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗುವಂತ ಜ್ಯೋತಿ, ಅಜ್ಞಾನದಿಂದ ಜ್ಞಾನದ ಕಡೆಗೆ ಕೊಂಡೊಯ್ಯುವಂತ ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕವಾಗಿ ಈ ಧಾರ್ಮಿಕ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ರೇಷ್ಮೆಯ ಶಾಲನ್ನ ತೊಡಿಸುವುದರ ಮೂಲಕವಾಗಿ, ಮಣಿಸರವನ್ನ ಹಾಕುವುದರ ಮೂಲಕವಾಗಿ ಫಲಪುಷ್ಪ ಸ್ಮರಣಿಕೆಯನ್ನ ಕೊಟ್ಟು ತಮ್ಮನ್ನು ಅಭಿನಂದಿಸ್ತೇವೆ, ಅಭಿವಂದನೆಗಳನ್ನ ಸಲ್ಲಿಸ್ತೇವೆ. ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಿಮ್ಮ ಮುಜರಾಯಿ ಸಚಿವರಾಗಿ, ಸಾರಿಗೆ ಸಚಿವರಾಗಿ ತಾವು ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಈ ಹೊತ್ತಿನಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವದ ಈ ಧಾರ್ಮಿಕ ಸಭೆಯಲ್ಲಿ ಮುಜರಾಯಿ ಸಚಿವರಾಗಿ ತಾವು ಆಗಮಿಸಿದ್ದೀರಿ. ನಿಮಗೆ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ನಮ್ಮ ಜಯಪ್ರಕಾಶ್ ಅವರು ಹಾಗೆ ಮಂಜುನಾಥ್ ಅವರು ಮಾತಾಡೋದ್ರಿಂದ ಹೆಚ್ಚಿಗೆ ಮಾತಾಡಿದೆ. ಇವತ್ತು ನಾಳೆ ಹೆಚ್ಚು ಜನ ಬರ್ತಾರೆ. ಯಾಕಂದರೆ ಈ ಭಾಗದಲ್ಲಿರ್ತಕ್ಕಂಥವ್ರು ಯಾರ್ಯಾರು ತಿರುಪತಿಗೆ ಹೋಗಿರೋರು, ಹೋಗ್ಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥವ್ರು ಮತ್ತು ದೇವರ ಬಗ್ಗೆ ಹೆಚ್ಚು ಭಕ್ತಿ ಇರ್ತಕ್ಕಂಥವ್ರು, ವೆಂಕಟರಮಣ ಸ್ವಾಮಿ ಭಕ್ತರು ಒಂದು ವರ್ಷಕ್ಕೆ ಸುಮಾರು 4 ಕೋಟಿ ಜನ ಹೋಗ್ತಾರೆ. ಮೊನ್ನೆ ಹೋಗಿದ್ದೆ ನಾನು 4-5 ದಿವಸಕ್ಕೆ ಮುಂಚೆ. ಅಲ್ಲೇ ಇವರು ರೂಮಲ್ಲಿ ಕನ್ಸರ್ನ್ಡ್ ಆಫೀಸರ್ ರೂಮಲ್ಲಿ ಕೂತಿದ್ದೆ. ಕೂತಿದ್ದಾಗ ಅಲ್ಲಿ ಕಂಪ್ಲೀಟಾಗಿ ದೇವಸ್ಥಾನದ ಒಳಗಡೆ ಆಚೆ ಏನೇನು ನಡೆಯುತ್ತೋ ಎಲ್ಲ ಬೋರ್ಡಲ್ಲಿ ತೋರಿಸ್ತಾ ಇದ್ರು. 12-13 ಗಂಟೆ ಕೂಡ ಕಾಯ್ತಾಯಿದ್ರು. ಕೆಲವು ಸಲ ಈಗ ಇದು ಬರುತ್ತಲ್ಲ, ಯಾವುದು ವೈಕುಂಠ ಸಮಯ, ಇದಕ್ಕೆ ಏಕಾದಶಿಗೆ 1 ದಿನ ಆಗುತ್ತಂತೆ. ಅಂದರೆ ವರ್ಷಕ್ಕೆ ಸುಮಾರು 1 ದಿನಕ್ಕೆ 75,000 to 80,000 ಜನ ಹೋಗ್ತಾರೆ. ಅಂದರೆ ಎಷ್ಟಾಯಿತು? 20 ಲಕ್ಷ ಆಯಿತು. 20-21 ಲಕ್ಷ ಅವರೇಜು ಒಂದು ವರ್ಷಕ್ಕೆ. ಅಂದರೆ 2.5 ಕೋಟಿ ಅಷ್ಟು ಜನ ಪ್ರತಿ ವರ್ಷ ಕೂಡ ವೆಂಕಟರಮಣ ಸ್ವಾಮಿ ನೋಡೋದಕ್ಕೆ ಹೋಗ್ತಾರೆ. ಭಾಳಷ್ಟು ಕಾದು ಆಮೇಲೆ ಆಶೀರ್ವಾದ ತಗೋಬೇಕಾಗುತ್ತೆ. ಕೆಲವರು ನಡ್ಕೊಂಡೇ ಹೋಗ್ತಾರೆ ಕೆಲವರು ಭಕ್ತಾದಿಗಳು. ಮತ್ತು ಅಂಥ ಅವಕಾಶವನ್ನು ಅಲ್ಲಿ ಹೋಗೋಕ್ಕಾಗದೇ ಇದ್ದವ್ರಿಗೆ ಇಲ್ಲಿ ನಮ್ಮ ಸುರೇಂದ್ರ ಶೆಟ್ಟರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ, ಅವ್ರ ಕುಟುಂಬದವರಿಗೆ, ನೀವು ಕೂಡ ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಮುಜರಾಯಿ ಸಚಿವನಾದ ಮೇಲೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿನಲ್ಲಿ ಇಲ್ಲಿದ್ದಷ್ಟು ದೇವಸ್ಥಾನಗಳು ಬೇರೆ ಯಾವ ಜಿಲ್ಲೆಯಲ್ಲೂ ಇಲ್ಲ. ಅದರಲ್ಲೂ ಎ ಗ್ರೇಡ್, ಬಿ ಗ್ರೇಡ್ ಟೆಂಪಲ್ಸ್ ಇದೆ, ಸುಮಾರು 400 ಇದೆ. ಎ ಗ್ರೇಡ್ ಅಂದರೆ 25 ಲಕ್ಷಕ್ಕಿಂತಲೂ ಹೆಚ್ಚು ಆದಾಯ ಇರತಕ್ಕಂಥದ್ದು. ಬಿ ಗ್ರೇಡ್ ಅಂದರೆ 5 ಲಕ್ಷದಿಂದ 25 ಲಕ್ಷದವರೆಗೂ ಆದಾಯ ಇರತಕ್ಕಂಥದ್ದು. ಸಿ ಗ್ರೇಡ್ ಅಂದರೆ 5 ಲಕ್ಷಕ್ಕಿಂತಲೂ ಕಡಿಮೆ ಇರತಕ್ಕಂಥದ್ದು. 400 ಎ ಗ್ರೇಡ್, ಬಿ ಗ್ರೇಡ್ ಟೆಂಪಲ್ಸಲ್ಲಿ 3ನೇ 1 ಭಾಗ ಇಲ್ಲೇ ಇದೆ, ಇದೇ ಜಿಲ್ಲೆ, ಇಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿನಲ್ಲೇ ಇದೆ. ಆಮೇಲೆ ಅದು ಭಾಳ ದೊಡ್ಡ ದೇವಸ್ಥಾನಗಳು. ಆಮೇಲೆ ಭಾಳ ಅಚ್ಚುಕಟ್ಟಾಗಿ ಮ್ಯಾನೇಜ್ ಮಾಡ್ತಾರೆ. ಒಂದು ದೇವಸ್ಥಾನ ಅಂತಲ್ಲ, ಎಲ್ಲ ದೇವಸ್ಥಾನಗಳು ನಾನು ನೋಡಿದ ಪೈಕಿ ಅಲ್ಲಿ ಒಂದು ಶಿಸ್ತಿರುತ್ತೆ, ಮತ್ತು ಒಂದು ಲೆಕ್ಕನೂ ಅಷ್ಟೇ ಪ್ರತಿಯೊಂದು ಕೂಡ. ಮತ್ತು ಬರ್ತಕ್ಕಂಥ ಭಕ್ತಾದಿಗಳಿಗೆ ಸಾಕಷ್ಟು ಸೌಕರ್ಯಗಳನ್ನು ಈ ಎರಡೂ ಜಿಲ್ಲೆಯಲ್ಲಿರ್ತಕ್ಕಂಥ ದೇವಸ್ಥಾನದ ಆಡಳಿತ ಮಂಡಳಿಯವರು ಮತ್ತು ಅಲ್ಲಿರ್ತಕ್ಕಂಥ ಅರ್ಚಕರು ಮತ್ತು ಜನ ಕೂಡ ಅಷ್ಟೇ ಸಹಕಾರದಿಂದ ಭಾಳ ದೊಡ್ಡ ದೇವಸ್ಥಾನಗಳನ್ನು ಈ ಭಾಗದಲ್ಲಿ ಬರೋದಕ್ಕೆ ನೀವೆಲ್ಲ ಕೂಡ ಕಾರಣಕರ್ತರಾಗಿದ್ದೀರಿ ಅಂತೇಳಿ ಎಲ್ಲ ನಮ್ಮ ವೆಂಕಟರಮಣ ಸ್ವಾಮಿ ಅಂದರೆ ಶ್ರೀನಿವಾಸ ದೇವರು, ವೆಂಕಟರಮಣ ಸ್ವಾಮಿ ಎಲ್ಲ ಒಂದೇ. ನಿಮಗೆಲ್ಲ ಕೂಡ ಒಳ್ಳೇದು ಮಾಡಲಿ, ವೇದಿಕೆ ಮೇಲ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಒಳ್ಳೇದು ಮಾಡಲಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ವಿಶೇಷವಾಗಿ ನಮ್ಮ ದಂಪತಿಗಳು ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ನಾಳೆ ಧಾರ್ಮಿಕ ಕಾರ್ಯಕ್ರಮ, ಇವತ್ತು ನಿಮ್ಗೆಲ್ರಿಗೂ ಆಳ್ವಾಸ್ನವರ ಒಂದು ಕಾರ್ಯಕ್ರಮವನ್ನು ಕೊಟ್ಟು ಮನೋರಂಜನೆಗೆ ನಿಮ್ಮನ್ನು ಕರೆದಿದ್ದಾರೆ. ಹೆಚ್ಚೊತ್ತು ಮಾತಾಡಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ. ಆದರೆ ಸುರೇಂದ್ರ ಶೆಟ್ಟರು ತಮ್ಮ ಆದಾಯದ ಒಂದು ಭಾಗವನ್ನು ಪುನಃ ಜನರಿಗೆ ಕೊಡುವಂತ, ಅಂದರೆ ಈ ಒಂದು ಕಾರ್ಯಕ್ರಮದ ಮುಖೇನ ಶ್ರೀನಿವಾಸ ಕಲ್ಯಾಣವನ್ನು ಇಲ್ಲಿ ಮಾಡಿ, ಯಾಕಂದರೆ ಮೊನ್ನೆ ಕೋಡಿಯಲ್ಲಿ ಆಗಿತ್ತು, ಕಳೆದ ವರ್ಷ ಈ ಭಾಗದಲ್ಲಿ ಆಗಿತ್ತು. ಇದನ್ನು ಇಲ್ಲಿ ಮಾಡಿ ತಮಗೆ ಒಂದು
ಶ್ರೀನಿವಾಸನ ಕಲ್ಯಾಣವನ್ನು ನೋಡ್ಲಿಕ್ಕೆ ಅವಕಾಶ ಮಾಡಿ. ನಾನು ಅದನ್ನು ಕೇಳ್ತಾ ಇದ್ದೆ, ಎಷ್ಟು ಸಲ ಮಾಡಿಸ್ತೀರಿ ಶ್ರೀನಿವಾಸನಿಗೆ ಕಲ್ಯಾಣವನ್ನು ಅಂತ ಕೇಳ್ತಾ ಇದ್ದೆ. ಆದರೆ ಭಕ್ತಿ ಅನ್ನುವಂಥದ್ದು ಮನುಷ್ಯನಿಗೆ ಪ್ರಾಯಶಃ ಅದನ್ನು ನೀವು ಯಾರು ಬೇಡ ಅಂತ ಹೇಳಿದ್ರು ಕೇಳುವುದಿಲ್ಲ. ಮನಸ್ಸಿನಲ್ಲಿ ಇದ್ದದ್ದನ್ನ ಹೊರಗೆ ಹಾಕಲಿ, ಹೊರಹೊಮ್ಮಿಸಲಿಕ್ಕೆ ಒಂದು ಅವಕಾಶಗಳು ಇವೆಲ್ಲ. ಆದರೆ ನೀವು ಭಕ್ತಾದಿಗಳಿಗೆ ಬಂದು ಇಂಥ ಒಂದು ಕಾರ್ಯವನ್ನು ನೋಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸುರೇಶ್ ಶೆಟ್ಟರು. ನಿಮಗೆ ಅಭಿನಂದನೆ, ದಂಪತಿಗಳಿಗೆ ನಿಮ್ಮ ಕುಟುಂಬಕ್ಕೆ ಅಭಿನಂದನೆ ಸಲ್ಲಿಸ್ತಾ, ಮುಂದಿನ ನನಗೆ ಬಹಳ ಖುಷಿಯಾದದ್ದು ಏನಂದರೆ ರಾಮಲಿಂಗಾರೆಡ್ಡಿ ಅವರು 8 ವರ್ಷಗಳ ಕಾಲ ಶಾಸಕರಾಗಿ, ಮಂತ್ರಿಗಳಾಗಿ, ಈ ಬಾರಿ ಧಾರ್ಮಿಕ ಸಚಿವರಾಗಿ, ನಿನ್ನೆ ರಾತ್ರಿ ನಾನು ಅವರಿಗೆ ದೂರವಾಣಿಯಲ್ಲಿ ಸಂಪರ್ಕ ಮಾಡಿದ ರಾತ್ರಿ 10:45 ಅವರು ಫೋನನ್ನು ರಿಸೀವ್ ಮಾಡ್ತಾರೆ. ಅಂದರೆ ಹೆಚ್ಚಿನವರ ಅಭಿಪ್ರಾಯ ಏನಂದ್ರೆ ಮಂತ್ರಿಗಳಿಗೆ ಫೋನ್ ಮಾಡಿದ್ರೆ ಯಾರು ರಿಸೀವ್ ಮಾಡೋದಿಲ್ಲ ಅಂತ. ಇದು ರಾತ್ರಿ 10:45 ರಿಸೀವ್ ಮಾಡಿ ಕೆಲವು ಕಾರ್ಯಕ್ರಮಗಳಿಗೆ ಒಪ್ಪಿ ಇವತ್ತು ಅದರಲ್ಲಿ ಭಾಗವಹಿಸಿದ್ದಾರೆ. ಒಂದು ಧಾರ್ಮಿಕ ಸಚಿವರಾಗಿ ದೇವಳದ ಅಭಿವೃದ್ಧಿಯ ಬಗ್ಗೆ ಪ್ರಾಯಶಃ ಹಿಂದೆಂದೂ ಕಾಣದಷ್ಟು ಕೆಲಸವನ್ನು, ಸಹಕಾರವನ್ನು ಅವರು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ನಮ್ಮ ರಾಮಲಿಂಗಾರೆಡ್ಡಿ ಅವರಿಗೆ, ನಮ್ಮ ಹಳೆಯ ಸಹೋದ್ಯೋಗಿ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ, ಆದರೆ ನಮಗೆ ಹತ್ತಿರದಲ್ಲಿ ಸಿಕ್ಕುವಂಥ ಮಂತ್ರಿಗಳು ಯಾರು ಅಂದರೆ ಅವರೊಬ್ಬರು. ಅದರಲ್ಲಿ ಏನೇ ಕೆಲಸ ಇದ್ದರೂ ಸಹ ನೇರವಾಗಿ ಹೋಗಿ ಕೂತು ಮಾಡಿಸ್ಕೊಂಡು ಬರುವಂಥದ್ದು. ಪ್ರಾಯಶಃ ಜನರಿಗೆ ಮಂತ್ರಿಗಳಂದರೆ ನಮಗಿಂತ ಬಹಳ ದೂರದಲ್ಲಿರುವಂಥ ಒಂದು ಅಭಿಪ್ರಾಯನ ದೂರ ಹಾಕಿದವರು. ಅದರಿಂದ ಅವರಿಗೆ ತುಂಬ ಅಭಿನಂದಿಸ, ಮುಂದಿನ ದಿನಗಳಲ್ಲಿ ನಿಮಗೆ ಹೆಚ್ಚಿನ ಅಧಿಕಾರ ಸಿಕ್ಕಲಿ ಅಂತ ನಾವೆಲ್ಲರೂ ಹಾರೈಸ್ತೇವೆ. ಯಾಕಂದ್ರೆ ನಮಗೆ ಬೇಕಾದದ್ದು ಜನರ ಮಧ್ಯದಲ್ಲಿರುವವರು, ಜನರ ಮಾತನ್ನ ಕೇಳಿ ಕೆಲಸವನ್ನು ಮಾಡುವವರು. ಅದಕ್ಕೋಸ್ಕರ ಅವರಿಗೆ ಅಭಿನಂದನೆ ಸಲ್ಲಿಸ. ತಾವೆಲ್ಲರೂ ಇಲ್ಲಿ ಬಂದಿದ್ದೀರಿ. ಪ್ರಾಯಶಃ ಈ ಶ್ರೀನಿವಾಸ ಕಲ್ಯಾಣವನ್ನ ನೋಡಿದ ಮೇಲೆ ಕೇವಲ ನೋಡುವುದಲ್ಲ, ತಮ್ಮೆಲ್ಲರಿಗೂ ಶ್ರೀನಿವಾಸನ ಆಶೀರ್ವಾದ, ತಮ್ಗೆಲ್ರಿಗೂ ಆಯುರಾರೋಗ್ಯ ಆಶೀರ್ವಾದ ಸಿಕ್ಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜಯಪ್ರಕಾಶ್ ಅಣ್ಣನವರು ಈಗಾಗಲೇ ಹೇಳಿದ್ರು ಸುರೇಶ್ ಶೆಟ್ಟರು ಯಾವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಶ್ರೀನಿವಾಸನ ಕಲ್ಯಾಣವನ್ನು ನಾವು ಈ ಜನ್ಮದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ, ಆಗಿರಲಿಲ್ಲ. ಆದರೆ ಅದನ್ನ ಜನರಿಗೆ ಯಾವ ರೀತಿ ಹಿಂದೆ ಶ್ರೀನಿವಾಸ ಕಲ್ಯಾಣ ನಡೆದಿತ್ತು ಅನ್ನೋದನ್ನ ಇಂದಿನ ಒಂದು ಜನರಿಗೆ ನಾವು ತೋರಿಸ್ಬೇಕು. ತನ್ನ ಉದ್ದಿಮೆಯಲ್ಲಿ ತಾನು ಏನನ್ನ ಒಂದು ನೆರವೇರಿಸಿ, ನನ್ನ ಏನನ್ನ ಅನ್ಕೊಂಡಿದ್ದೆ ಅದು ನೆರವೇರಿದೆ. ಹಾಗಾಗಿ ದೇವರಿಗೂ ಅದರೊಂದಿಗೆ ಜನರಿಗೂ ಒಂದು ಧನ್ಯವಾದ ಅರ್ಪಣೆ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ನಮ್ಮೆಲ್ರಿಗೂ ಕಾರ್ಯದ ಒತ್ತಡ ಇತ್ತು, ಆದರೂ ಸುರೇಂದ್ರ ಶೆಟ್ಟಿ ಅವರ ಒಂದು ಆತ್ಮೀಯತೆ ಹಾಗೂ ಅವರ ಕುಟುಂಬದವರ ಒಂದು ಬಾಂಧವ್ಯದಿಂದ ಇವತ್ತು ಅವರು ಹೇಳಿದ್ರು ಯಾವ ರೀತಿ ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನ ಈ ಕಾರ್ಯಕ್ರಮಕ್ಕೆ ಅವರು ಕರೆಸಿದ್ದಾರೆ, ಯಾವ ರೀತಿ ಶಂಕರ್ ಶೆಟ್ಟರು ಅವರಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಅವ್ರು ನೆನೆಸಿದ್ರು. ಹಾಗೆ ನಮಗೂ ಕಾರ್ಯಗಳ ಒತ್ತಡ ಇದ್ರೂ, ಬೇರೆ ಬೇರೆ ಕಾರ್ಯಕ್ರಮಗಳಿದ್ರೂ, ಒಂದು ಲೋಕ ಕಲ್ಯಾಣಕ್ಕಾಗಿ ಮಾಡುವಂತಹ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ಅದರಲ್ಲೂ ನಾವು ಸ್ವಲ್ಪ ಪುಣ್ಯವನ್ನು ಕಟ್ಕೊಳ್ಳೋಣ ಅಂತ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಜಯಪ್ರಕಾಶ್ ಅಣ್ಣ ಹೇಳ್ತಾ ಇದ್ರು, ಜಯಪ್ರಕಾಶ್ ಅಣ್ಣ ಅವರು ರಾಮಲಿಂಗಾರೆಡ್ಡಿ ಅವರ ಬಗ್ಗೆ. ಯಾಕೆಂದ್ರೆ ಸುಮಾರು 40 ವರ್ಷಗಳಿಂದ ನಾನು ಬಹಳ ಹತ್ತಿರದಿಂದ ರಾಮಲಿಂಗಾರೆಡ್ಡಿ ಅವರನ್ನ ಬಲ್ಲೆ. ಒಬ್ಬ ವಿದ್ಯಾರ್ಥಿಯಾಗಿ, ಯುವ ನಾಯಕನಾಗಿ ನಾನು ಅವ್ರ ಜೊತೆ ಬಹಳ ಹತ್ತಿರದಿಂದ ನಾನು ಕೆಲಸ ಮಾಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು ರಾಜಕಾರಣಿಗಳು ಇವತ್ತು ಯಾವ ರೀತಿ ಇರಬೇಕು ಅನ್ನೋದನ್ನ ನಾವೆಲ್ಲರೂ ರಾಮಲಿಂಗಾರೆಡ್ಡಿ ಅವರನ್ನ ನೋಡಿ ಕಲಿಬೇಕಾಗಿದೆ. ಅದರ ದುರಾದೃಷ್ಟ ಏನಾಗಿದೆ ಅಂತ ಹೇಳಿದ್ರೆ, ಯಾರೋ 1-2 ಜನ ರಾಜಕಾರಣಿಗಳನ್ನ ತೋರಿಸ್ಬಿಟ್ಟು ಇದೇ ರೀತಿ ರಾಜಕಾರಣಿಗಳು ಇದ್ದಾರೆ ಅನ್ನೋ ಮನೋಭಾವನೆಯನ್ನ ಇವತ್ತು ನಾವು ಜನರಿಗೆ ನಾವು ಕೊಟ್ಟಿರ್ತೀವಿ. ಆದರೆ ರಾಮಲಿಂಗಾರೆಡ್ಡಿ ಅವರಾಗ್ಲಿ, ಜಯಪ್ರಕಾಶ್ ಹೆಗ್ಡೆ ಅವರಲ್ಲಿ ಇದಕ್ಕೆಲ್ಲ ಒಂದು ಅಪವಾದ ತರ. ರಾಮಲಿಂಗಾರೆಡ್ಡಿ ಸಾಹೇಬ್ರ ಬಗ್ಗೆ ಅವ್ರು ಹೇಳ್ತಾ ಇದ್ರು. ನಾನು ಹೇಳಬೇಕು ಅಂತ ಹೇಳಿದ್ರೆ, ಇವತ್ತು ಅವರು ಗೃಹ ಮಂತ್ರಿ ಆದಂತ ಸಂದರ್ಭದಲ್ಲೂ ಒಬ್ಬ ಗನ್ಮ್ಯಾನು ಅಥವಾ ಒಬ್ಬ PA ಯಾರೂ ಇಲ್ಲದಂತಹ, ಇವತ್ತು ಅವ್ರು ಬರಬೇಕಾದ್ರೆ ಯಾರೂ ಇಲ್ಲದೆ ಒಬ್ಬಂಟಿಗನಾಗಿ ಬರ್ತಾರೆ, ಒಬ್ಬಂಟಿಗನಾಗಿ ಹೋಗ್ತಾರೆ. ಯಾರು ಅವ್ರ ಜೊತೆ ಇರ್ತಾರೆ ಅವರೇ ಅವರಿಗೆ ಗನ್ಮ್ಯಾನು, ಅವರೇ ಅವರಿಗೆ PA ಆಗಿರ್ತಾರೆ. ಅಂತ ಒಂದು ಸರಳ ಸಜ್ಜನದ ವ್ಯಕ್ತಿ ಅವರು. ನಾನು ಇವತ್ತು ಬೈಂದೂರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇರಬೇಕಾದ್ರೆ ಇಲ್ಲಿಯ ನಾಯಕರಂತ ದಿನೇಶ್ ಹೆಗ್ಡೆ ಅವರು ನನ್ನ ಜೊತೆ ಇದ್ರು. ಅವರು ಒಂದು ಉದಾಹರಣೆಯನ್ನು ಹೇಳಿದ್ರು. ಅಂದು ಮರ ನೀವು ಹೇಳಿದ್ದು ಸರಿಯಾಯ್ತು, ನನಗೊಂದು ಅನುಭವ. ಏನು ಅನುಭವ?
ನಾನೊಂದು ದಿವಸ ರಾಮಲಿಂಗಾರೆಡ್ಡಿ ಅವ್ರ ಮನೆಗೆ ಹೋಗಿದ್ದೆ. ಬಾ ಕಾರಲ್ಲಿ ಕೂರಿಸ್ಕೊಂಡ್ರು ನನ್ನನ್ನು. ನಾನು ಅವ್ರ ಕಾರಲ್ಲಿ ಹೋಗ್ತಾ ಇದ್ದೆ. ರಸ್ತೆ ಮಧ್ಯದಲ್ಲಿ ನಿಲ್ಸು ನಿಲ್ಸು ಅಂತ ಹೇಳಿದ್ರು. ಅಲ್ಲಿ ಒಬ್ಬ ಪೊಲೀಸ್ ಅವನೊಂದು ಸ್ಕೂಟರ್ ನಿಂತ್ಕೊಂಡಿದ್ದೆ ಲೂನಾ, ಅದ್ರಲ್ಲಿ ಹತ್ಕೊಂಡು ಅವರು ಲೂನಾದಲ್ಲೇ ಹೋದ್ರು. ಗೃಹ ಮಂತ್ರಿ ಆಗಿದ್ರು, ಲೂನಾದಲ್ಲಿ ಹೋದ್ರು. ಆಮೇಲೆ ಎಷ್ಟೋ ನನ್ನನ್ನ ವಿಧಾನಸಭೆಯಲ್ಲಿ ಬರಕ್ಕೆ ಹೇಳಿದ್ರು, ಅಲ್ಲಿ ನಾನು ಅವ್ರನ್ನ ಭೇಟಿ ಮಾಡಿದೆ ಅಂತ ಹೇಳಿ. ಒಬ್ಬ ಗೃಹ ಮಂತ್ರಿ ಆಗಿದ್ರು, ತನ್ನ ಲೂನದಲ್ಲಿ ಹೋಗುವಂತ ಸ್ವಭಾವ. ಇವತ್ತು ಅವ್ರ ಮನೆಗೆ ಹೋದಾಗ ನಾವು ನೋಡೋ, ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿ, ತಾವೆಲ್ಲರೂ ಇವತ್ತು ಈ ನಮ್ಮ ಆಳ್ವ ಸಾಂಸ್ಕೃತಿಕ ಚಟುವಟಿಕೆ ಇದನ್ನ ಕಾರ್ಯಕ್ರಮ ನೋಡ್ಲಿಕ್ಕೆ ಬಂದಿದ್ದೀರಾ. ಆದ್ರೆ ಎರಡು ಮಾತನ್ನು ಯಾಕೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಪ್ರಜಾಪ್ರಭುತ್ವದಲ್ಲಿ ಇರುವಂತವ್ರು. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೋಸ್ಕರ ಆಯ್ಕೆ ಆದಂಥವ್ರು ಯಾವ ರೀತಿ ಇರ್ತಾರೆ ಅನ್ನೋದು ತಮಗೆ ಗೊತ್ತಾಗಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ನಾನು ಹೇಳ್ತಾ ಇರುವಂಥದ್ದು. ಬೆಳಗ್ಗೆ ಅವ್ರು ಯಾವ ಕಾರ್ಯಕ್ರಮಕ್ಕೆ ಯಾರು ಕರೀತಾರೆ ಅನ್ಬೇಕಾದ್ರೆ ಯಾವುದೇ ಅವರಿಗೆ ಕಾರ್ ಆಗಲಿ, ವಾಚ್ಮ್ಯಾನ್, ಯಾರು ಗನ್ ಮ್ಯಾನ್ ಆಗಲಿ, ಪಿಎಗಳು ಯಾರು ಇರೋದಿಲ್ಲ. ಯಾರು ಅವನು ಸ್ಕೂಟ್ರಲ್ಲಿ ಬಂದ್ರೆ ಅವನ ಜೊತೆ ಸ್ಕೂಟ್ರಲ್ಲಿ ಹೋಗ್ತಾರೆ, ಅವ್ನ ಕಾರಲ್ಲಿ ಬಂದ್ರೆ ಅವ್ನ ಕಾರಲ್ಲಿ ಹೋಗ್ತಾರೆ. ಅಂದ್ರೆ ಯಾವ ಕಾರ್ಯಕ್ರಮಕ್ಕಾದ್ರೂ ಅವ್ರನ್ನ ಕರೀರಿ, ಅವ್ರು ಇಲ್ಲ ಅಂತ ಹೇಳೋದಿಲ್ಲ. ಇವತ್ತು ಅಷ್ಟೇ, ಇವತ್ತು ಅವರು ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು. ನನ್ನ ಒಬ್ರು ಕರೆದ್ರು, ನನ್ನ ಹತ್ರ ಹೇಳಿದ್ರು, ಸರ್ ಅವರನ್ನ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಬರಬೇಕು ಅಂತ ಹೇಳಿ. ನಾನು ಕಾರಲ್ಲಿ ಕುತ್ಕೊಂಡು ಹೇಳಿದೆ, ಅಣ್ಣ ಈ ರೀತಿ ದೇವಸ್ಥಾನಕ್ಕೆ ಹೋಗ್ಬೇಕು, ಹೋಗೋಣ ಅಂತ. ಆಯ್ತು ಹೋಗೋಣ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ರೆ, ಈ ಕಾರ್ಯಕ್ರಮಕ್ಕೆ ಬಹುಶಃ ಅತ್ಯಂತ ಸೂಕ್ತ ವ್ಯಕ್ತಿ. ಇವತ್ತು ಅವರು ಮುಜರಾಯಿ ಮಂತ್ರಿ ಆಗಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಟ್ರಾನ್ಸ್ಪೋರ್ಟ್ ಮಂತ್ರಿ ಆಗಿದ್ದಾರೆ. ಬಹುಶಃ ಮುಜರಾಯಿ ಮಂತ್ರಿ ಆಗಿ ಇವತ್ತು ಸುರೇಂದ್ರ ಶೆಟ್ರು ಒಂದು ಅತ್ಯುತ್ತಮ ಒಂದು ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಒಂದು ಬೇಕಾದಂತ ವ್ಯಕ್ತಿಯನ್ನ ಕರೆಸಿದ್ದಾರೆ. ಅದಕ್ಕೆ ಸಹಕಾರ ಮಾಡಿದಂತ ಶಂಕರ್ ಶೆಟ್ರಿಗೂ ಹೊಂದಿಸಿ, ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತ ಎಲ್ರಿಗೂ ಹೊಂದಿಸಿ, ಈ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಎರಡನ್ನು ಮಾತನ್ನು ಮುಗಿಸ್ತೇನೆ. ನೀವು ದುಡಿದಂತ ಒಂದು ಭಾಗವನ್ನ ಧಾರ್ಮಿಕ ಕಾರ್ಯಕ್ರಮಗಳಿಗೆ ವಿನಿಯೋಗಿಸಬೇಕು, ಸಾರ್ವಜನಿಕರಿಗೆ ಒಂದು ತೃಪ್ತಿ ಸಿಗುವಂತ ಕೆಲಸವನ್ನು ಮಾಡಬೇಕನ್ನುವ ದೃಷ್ಟಿಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅದರ ಮೊದಲನೇ ದಿನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇವತ್ತು ತಾವು ನಡೆಸ್ತಾ ಇದ್ದೀರಿ. ಈ ಕಾರ್ಯಕ್ರಮವು ತಾಯಿ ಮೂಕಾಂಬಿಕೆಯ ದಯೆಯಿಂದ ಮತ್ತು ಶ್ರೀನಿವಾಸನ ದಯೆಯಿಂದ ಬಹಳ ಒಳ್ಳೆ ರೀತಿಯಲ್ಲಿ ನಡೆಯಲಿ. ನಾಳೆ ನಡೆಯುವಂತ ಕಲ್ಯಾಣೋತ್ಸವ ಕಾರ್ಯಕ್ರಮ ಬಹುಶಃ ಆ ಕಾಲದಲ್ಲಿ ಶ್ರೀನಿವಾಸ ಕಲ್ಯಾಣ ಯಾವ ರೀತಿ ನಡೆದಿದೆ ಅನ್ನುವುದು ನಮಗೆಲ್ಲ ಗೊತ್ತಿಲ್ಲ. ಆದರೆ ಅದೇ ರೀತಿಯಲ್ಲಿ ಶ್ರೀನಿವಾಸ ಕಲ್ಯಾಣವನ್ನು ಇಲ್ಲಿ ನಡೆಸುವ ಮುಖಾಂತರ ನಮಗೆಲ್ಲರಿಗೂ ಅದರ ದರ್ಶನವನ್ನು ಮಾಡಿಕೊಡುವಂತಹ ಒಂದು ವ್ಯವಸ್ಥೆಯನ್ನು ನೀವು ಮಾಡಿದ್ದೀರಿ. ತುಂಬಾ ಸಂತೋಷ ಆಗಿದೆ. ತಾಯಿ ಮೂಕಾಂಬಿಕೆಯ ದಯೆಯಿಂದ ಮತ್ತು ಶ್ರೀನಿವಾಸನ ದಯೆಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಮುಂದಿನ ದಿನಗಳಲ್ಲಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಇನ್ನೂ ಹೆಚ್ಚಿನ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವಂತಹ ಶಕ್ತಿಯನ್ನು ತಾಯಿ ಮೂಕಾಂಬಿಕೆ ನೀಡಲಿ ಅಂತ ಹಾರೈಸ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ.
मोक्षप्रदाते आदिलक्ष्मी नमोस्तुते कामितदाते मोक्षप्रदाते आदिलक्ष्मी नमोस्तुते आदिलक्ष्मी नमोस्तुते क्षीरसंभवे कल्मषनाशिनी धान्यलक्ष्मी नमोस्तुते क्षीरसंभवे कल्मषनाशिनी धान्यलक्ष्मी नमोस्तुते धान्यलक्ष्मी नमोस्तुते विष्णु मनोहरी तुष्टध्वंसिनी धैर्यलक्ष्मी नमोस्तुते विष्णु मनोहरी दुष्टध्वंसिनी धैर्यलक्ष्मी नमोस्तुते धैर्यलक्ष्मी नमोस्तुते चतुरानन हरि हरादि पूजिते गजलक्ष्मी देवी नमोस्तुते चतुरानन हरिहरादि पूजिते गजलक्ष्मी देवी नमोस्तुते गजलक्ष्मी देवी नमोस्तुते सा
ಪದ್ಮನಾಭ ಪ್ರಿಯೇ ಸಂತಾನ ಲಕ್ಷ್ಮೀ ನಮೋಸ್ತುತೇ ಪದ್ಮನಯನೇ ಪದ್ಮನಾಭ ಪ್ರಿಯೇ ಸಂತಾನ ಲಕ್ಷ್ಮೀ ನಮೋಸ್ತುತೇ ಸಂತಾನ ಲಕ್ಷ್ಮೀ ನಮೋಸ್ತುತೇ ರಘುಕುಲ ಸೋ